ರಾಮದುರ್ಗ ತಾಲೂಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ದಿನಾಂಕ 28/4/2025 ಸೋಮವಾರರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ 28 ಪ್ರವಾಸಿಗರ ದಾರುಣ ಹತ್ಯೆ ಹಾಗೂ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣಗಳನ್ನು ಖಂಡಿಸಿ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡಲಾಯಿತು. ಮಾನ್ಯ ತಹಶೀಲ್ದಾರ್ ಮೂಲಕ ಮನವಿಯನ್ನು ಕೊಡಲಾಯಿತು. ತಾಲೂಕು ವಿಶ್ವ ಹಿಂದೂ ಪರಿಷತ್ ಶ್ರೀ ಪ್ರಕಾಶರ ಸುಳಿಬಾವಿ ಅಧ್ಯಕ್ಷರು, ರಾಮದುರ್ಗ ಎಲ್ಲ ಸದಸ್ಯರು ಹಾಗೂ ಆತ್ಮೀಯ ಸಮಾಜ ಬಾಂಧವರು ಇದ್ದರು. ಈ ಸಂದರ್ಭದಲ್ಲಿ ಹಿರಿಯರು ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ಮಾತನಾಡಿದರು. ವರದಿಗಾರರು ರಾಘವೇಂದ್ರ ಪಿ ದೊಡ್ಡಮನಿ, ಯುಕೆ ಫಸ್ಟ್ ನ್ಯೂಸ್, ರಾಮದುರ್ಗ. ಪಹಲ್ಗಾಮದಲ್ಲಿ ಹಿಂದೂಗಳ ಒಂದು ನರಮೇಧವನ್ನು ಮಾಡಿದಂಥ ಉಗ್ರಗಾಮಿಗಳನ್ನು ಸೆರೆಬಡಿದು ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಸರಿದೂಗಿಸಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಲ ಉಗ್ರ ಕೃತ್ಯಗಳಿಗೆ ಬೆಂಬಲವಾಗಿ ನಿಂತಹ ಪಾಕಿಸ್ತಾನವನ್ನು ನಿರ್ನಾಮ ಮಾಡಿ, ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಿ ನಮ್ಮ ಹಿಂದೂಗಳಿಗೆ ಆದಂಥ ಈ ತೊಂದರೆಯನ್ನು, ನೋವನ್ನು ಕೇಂದ್ರ ಸರ್ಕಾರ ಶೀಘ್ರವೇ ಹೋಗಲಾಡಿಸಿ ನಮಗೆ ಒಂದು ನ್ಯಾಯವನ್ನು ಒದಗಿಸಿ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಷಯ, ಅದು ಕೂಡ ದುಃಖಕರವಾದಂಥ ವಿಷಯ, ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತೀರ್ಥಹಳ್ಳಿ ಆಯಿತು, ಶಿವಮೊಗ್ಗ ಮತ್ತು ಬೀದರ್, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಜನಿವಾರವನ್ನು ತೆಗೆದಿದ್ದು ಹಾಗೂ ಅದನ್ನು ಜನಿವಾರಕ್ಕೆ ಅಪಮಾನ ಮಾಡಿ ಅದನ್ನು ಕತ್ತರಿಸಿ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅಟೆಂಡ್ ಆಗಲಿಕ್ಕೆ ಬಿಟ್ಟಿದ್ದು ಕೂಡ ನಮ್ಮ ಹಿಂದೂ ಧರ್ಮವನ್ನು ಯಾವ ರೀತಿ ಅವಹೇಳನವನ್ನು ಮಾಡ್ತಾ ಇದ್ದಾರೆ ಅಂತ ತಪ್ಪಿತಸ್ಥರಿಗೂ ಕೂಡ ಉಗ್ರ ಶಿಕ್ಷೆ ಆಗಬೇಕು. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾರು ತಪ್ಪಿತ ಅಧಿಕಾರಿಗಳಿದ್ದಾರೆ ಅವರನ್ನು ಹುಡುಕಿ ಅವರಿಗೆ ಒಂದು ಶಿಕ್ಷೆಯನ್ನು ಮಾಡಬೇಕು ಅಂತೇಳಿ ನಾನು ಇಡೀ ಸಮಸ್ತ ಸಮಾಜದ ವತಿಯಿಂದ ನಮ್ಮೆಲ್ಲರನ್ನು ಒಳಗೊಂಡು ನಾನು ಆಗ್ರಹಪೂರ್ವಕವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.